ಯಶಸ್ವಿನಿ ಯೋಜನೆ ಎಸ್ಎಂ ಕೃಷ್ಣ ಕಾಲದಲ್ಲಿ ಜಾರಿಗೆ ತರಲಾಗಿತ್ತು, ಮಧ್ಯದಲ್ಲಿ ನಿಲ್ಲಿಸಲಾಗಿತ್ತು. ಯಡಿಯೂರಪ್ಪ ಮತ್ತೆ ಜಾರಿ ಮಾಡ್ತೀನಿ ಅಂತ ಹೇಳಿದ್ರು, ಜಾರಿಯಾಗಲಿಲ್ಲ. ಈಗ ಸಿದ್ದರಾಮಯ್ಯ ಅವರ ಮನವೊಲಿಸಿ ಯಶಸ್ವಿ ಯೋಜನೆಯನ್ನ ರೈತರ ಅನುಕೂಲಕ್ಕಾಗಿ ಜಾರಿ ಮಾಡ್ತಿದ್ದೀವಿ ಅಂತ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ನಮ್ಮಷ್ಟು ಕಡಿಮೆ ದರದಲ್ಲಿ ರೈತರಿಂದ ಹಾಲು ಸಂಗ್ರಹ ಮಾಡುವ ಮತ್ತು ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಹಾಲು ಕೊಡ್ತಾ ಇರೋ ರಾಜ್ಯ ಇಡೀ ದೇಶದಲ್ಲಿ ಇಲ್ಲ. 31 ರೂಪಾಯಿಗೆ ಖರೀದಿ ಮಾಡ್ತೀವಿ, 42 ರೂಪಾಯಿಗೆ ಮಾರಾಟ ಮಾಡ್ತೀವಿ. ಈ ಮಧ್ಯೆ ಬರುವ ಖರ್ಚು ಕಡಿಮೆ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶ ಇದೆ. ಕೆಲವು ರಾಜ್ಯಗಳಲ್ಲಿ 58-60 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಎಲ್ಲಾ ಅಂಕಿ ಅಂಶಗಳನ್ನ ಮುಖ್ಯಮಂತ್ರಿಗೆ ಕೊಟ್ಟಿದ್ದೀನಿ. ನಮ್ಮ ರಾಜ್ಯದಲ್ಲೂ ಖರೀದಿ ಮಾಡೋದು, ಮಾರಾಟ ಮಾಡೋದು ಎಲ್ಲವೂ ಒಂದೇ ದರ ಮಾಡೋಣ ಅಂತ ಯೋಚಿಸಿ ಹಾಲಿನ ದರ ಹೆಚ್ಚಿಸಬೇಕು. ಹೆಚ್ಚಳ ಎಷ್ಟು ಮಾಡ್ತೀವೋ ಅಷ್ಟನ್ನ ರೈತರಿಗೆ ಕೊಡಬೇಕು. ಆಡಳಿತ ಮಂಡಳಿ ಲಾಸ್ನಲ್ಲಿ ಇದ್ದೀವಿ ಅಂತ ಆ ಹಣ ಬಳಸಬಾರದು. ಹಾಲಿಗೆ 5 ರೂಪಾಯಿ ಹೆಚ್ಚಳ ಮಾಡಿದ್ರು ಅದನ್ನ ರೈತರಿಗೆ ಕೊಡಬೇಕು ಅಂತ ಮುಖ್ಯಮಂತ್ರಿಗೆ ಹೇಳಿದ್ದೀನಿ ಅಂತ ಹಾಲಿನ ದರದ ಹೆಚ್ಚಳದ ಸುಳಿವು ಕೊಟ್ಟಿದ್ದಾರೆ ಸಹಕಾರಿ ಸಚಿವರು. ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಒಂದು ವಿಚಾರ ತಂದೆ. ಇಡೀ ದೇಶದಲ್ಲಿ ನಮ್ಮಷ್ಟು ಕಡಿಮೆ ಹಣಕ್ಕೆ ರೈತರಿಂದ ಹಾಲನ್ನ ಶೇಖರಣೆ ಮಾಡತಕ್ಕಂಥ ಯಾವುದೇ ರಾಜ್ಯ ಇಲ್ಲ. ಹಾಗೇನೆ ನಮ್ಮಷ್ಟು ಕಡಿಮೆ ಬೆಲೆಗೆ ನಾವು ಗ್ರಾಹಕರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಬೇರೆ ಯಾವುದೇ ರಾಜ್ಯ ಇಲ್ಲ. ನಮ್ದು ಕೊಂಡ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ 31 ರೂಪಾಯಿ ಬರ್ತದೆ. ಆದ್ರೆ ಈಗ ನಾವು NDDB ಸಾಫ್ಟ್ವೇರ್ ಹಾಕಿದ್ಮೇಲೆ ಇನ್ನೊಂದು 2 ರೂಪಾಯಿ ಜಾಸ್ತಿ ಬರ್ತದೆ ಒಂದು ಲೀಟ್ರಿಗೆ ರೈತರಿಗೆ. ಆದರೆ ಆವರೇಜ್ ಆಗಿ ಒಂದು 31 ರೂಪಾಯಿ ಬರ್ತದೆ. ನಾವು ಮಾರೋದಷ್ಟಕ್ಕೆ 42 ರೂಪಾಯಿ, 11 ರೂಪಾಯಿ ಮಧ್ಯೆ ಇದು ಇದೆ. ಅದು ಕೂಡ ಕಡಿಮೆ ಮಾಡ್ಕೋಬೇಕು ಅಂತೇಳಿ ನಮ್ಮ ಉದ್ದೇಶ ಇದೆ. ಆದರೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ 31 ರೂಪಾಯಿ ಪ್ರೊಕ್ಯೂರ್ಮೆಂಟು 42 ರೂಪಾಯಿಗೆ ಹಾಲು ಮಾರ್ತಕ್ಕಂಥ ವ್ಯವಸ್ಥೆ ಎಲ್ಲೂ ಇಲ್ಲ. ಬೇರೆ ಎಲ್ಲ 58 ರೂಪಾಯಿ 60 ರೂಪಾಯಿಗಿದೆ ಕೆಲವು ರಾಜ್ಯಗಳಲ್ಲಿ ಮಾರಾಟ ಮಾಡ್ತಕ್ಕಂಥ. ನಾನು ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಅದೆಲ್ಲ ಅಂಕಿ ಅಂಶಗಳನ್ನು ಕೊಟ್ಟಾದ ಮೇಲೆ ಅವರಲ್ಲಿ ನಾನು ಮನವಿ ಮಾಡಿದೆ, ಎಲ್ಲ ರಾಜ್ಯಗಳಲ್ಲಿ ಎಷ್ಟೆಷ್ಟಿದೆ ಅಂತ ನೋಡಿ ನಮ್ಮ ರಾಜ್ಯದಲ್ಲೂ ಕೂಡ ಖರೀದಿ ಮಾಡ್ತಕ್ಕಂಥದ್ದಕ್ಕೂ ಅದೇ ದರ ಕೊಡೋಣ, ಮಾರಾಟ ಮಾಡೋದು ಕೂಡ ಅದೇ ದರದಲ್ಲಿ ಮಾಡೋಣ ಅಂತಕ್ಕಂಥದ್ದು ಹೇಳಿದೆ. ಹಾಗೆ ಹೇಳಿದಾಗ 10 ರೂಪಾಯಿ ಡಿಫ್ರೆನ್ಸ್ ಬಂದ್ಬಿಡ್ತಾ ಇತ್ತು. ಇವರು ಇಷ್ಟೊಂದು ಮಾಡಿದ್ರೆ ಜನ ಸುಮ್ಮನಿರ್ತಾರೇನೆ ಅಂತ. ಇದು ಯಾವುದೇ ಸಂಸ್ಥೆಗಳಿಗೆ, ಯಾವುದೇ ಸರ್ಕಾರಕ್ಕೆ ಇದರಲ್ಲಿ 1 ಪೈಸೆಗೂ ಕೂಡ ಏನೂ ಬರೋದಿಲ್ಲ. ರೈತರಿಗೆ ಹಣ ಕೊಡ್ತೀವಿ ಅಂತ ಅಂದದನ್ನ ನೀವೆಲ್ಲ ಬೆಂಬಲಿಸಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ.